ಈ ದಿನ ಅಂದರೆ 5/7/2026 ಸಂಜೆ ಬೆಂಗಳೂರಿನ ಹೃದಯ ಭಾಗವಾಗಿರ್ತಕ್ಕಂಥ ವಿಜಯನಗರದ ಹೋಟೆಲ್ ಕದಂಬದಲ್ಲಿ ನನ್ನ 72ನೇ ಹುಟ್ಟುಹಬ್ಬದ ಅಂಗವಾಗಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಮತ್ತು ಸಮತಾ ಸೈನಿಕ ದಳದ ಕಾರ್ಯಕರ್ತರ ಸೇರ್ಪಡೆ ಮತ್ತು ಒಂದು ಸಣ್ಣ ಸಮಾವೇಶ ಆಯೋಜನೆ ಆಗಿದೆ. ಅದರ ಭಾಗವಾಗಿ ನಾವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೇವೆ. ಬಹುಶಃ ಈ ಹಿಂದಿನ ಅನೇಕ ಸಭೆಗಳು ಸಮಾರಂಭಗಳು ಬೆಂಗಳೂರು ನಗರದಲ್ಲಿ ನಡೆದಿದ್ದಾವೆ. ಅದೆಲ್ಲದಕ್ಕಿಂತ ಭಾಳ ಸುಂದರವಾಗಿ ಮೂಡಿಬಂದಿರತಕ್ಕಂಥ ಇವತ್ತಿನ ಈ ಹುಟ್ಟುಹಬ್ಬ ಒಂದು ಅರ್ಥಪೂರ್ಣವಾಗಿ ನಡೆಯುವಂಥ ಸಿದ್ಧತೆಗಳು ನಡೆದಿದೆ. ಅದಕ್ಕೆ ಮುಖ್ಯ ಕಾರಣಕರ್ತರಾಗಿರ್ತಕ್ಕಂಥ ರಾಮಮೂರ್ತಿಯವರು, ರಾಜು ಅವರು, ಸಿದ್ದಪ್ಪ ಅವರು, ಸಿದ್ದರಾಜು ಅಲಿಯಾಸ್ ಸಿದ್ದಪ್ಪ ಇವರು ಭಾಳ ಮುಖ್ಯ ಪಾತ್ರ ವಹಿಸಿದ್ದಾರೆ. ಇವರ ಬೆಂಗಳೂರು ಪಶ್ಚಿಮ ಭಾಗ ಅಂದರೆ 8 ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಂಥ GBA ಬೆಂಗಳೂರು ಪಶ್ಚಿಮ ಭಾಗದಲ್ಲಿ ಇವರು ಪಕ್ಷವನ್ನು ಹುಟ್ಟಾಕೋದು ಅಷ್ಟೇ ಅಲ್ಲ, ಪಕ್ಷವನ್ನು ಬೆಳೆಸಿ ಮುಂದಿನ GBA ಚುನಾವಣೆಯಲ್ಲಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಅಭ್ಯರ್ಥಿಗಳು ಗೆಲ್ಲೋದಕ್ಕೆ ಇವತ್ತು ಬುನಾದಿ ಆಗ್ತದೆ. ಈ ತಳಹದಿಯ ಮೇಲೆ ಪಶ್ಚಿಮ ಭಾಗದಲ್ಲಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಬೆಳೀತದೆ ಮತ್ತು ಆ ಆಶಾಭಾವನೆಯನ್ನು ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದೊಂದು ನೆಪ ನನ್ನ ಹುಟ್ಟುಹಬ್ಬ, 72ನೇ ಹುಟ್ಟುಹಬ್ಬ ಜೂನ್ 4 ನಡೆದಿದೆ ಆಲ್ರೆಡಿ. ಆದರೆ ಎಲ್ಲ ಭಾಗಗಳಲ್ಲಿ ನಮ್ಮ ಕಾರ್ಯಕರ್ತರು, ಪೋಷಕರು ಎಲ್ಲರೂ ಕೂಡ ನಮ್ಮ ಭಾಗದಲ್ಲಿ ಅದನ್ನು ಸೆಲೆಬ್ರೇಟ್ ಮಾಡಿ ಈ ಮೂಲಕ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರಾಜಕೀಯ ಚಿಂತನೆಗಳನ್ನು ಪ್ರಬುದ್ಧ ಭಾರತವನ್ನು ಕಟ್ಟೋದಕ್ಕಾಗಿ ಪ್ರಬುದ್ಧ ಕರ್ನಾಟಕ ಕಟ್ಟೋಣ, ಆ ಪೂರಕವಾಗಿ ಬೆಂಗಳೂರಲ್ಲಿ ಒಂದು ಪ್ರಬುದ್ಧವಾಗಿರ್ತಕ್ಕಂಥ ಕಾರ್ಯಕರ್ತರ ಪಡೆಯನ್ನು ಕಟ್ಟಬೇಕು ಅಂತೇಳಿ ಏನು ಈ ಮಹಿಳೆಯರು ತೀರ್ಮಾನ ಮಾಡಿದರೆ ಅದಕ್ಕೆ ನಾನು ಕೂಡ ಸಹಭಾಗಿಯಾಗಿ ಈ ಹುಟ್ಟುಹಬ್ಬದಲ್ಲಿ ಭಾಗವಹಿಸ್ತಾ ಇದ್ದೀನಿ. ಬಂದಿರತಕ್ಕಂಥ ಎಲ್ಲ ಸಭಿಕರಿಗೆ ಮತ್ತು ಪಕ್ಷವನ್ನು ಕಟ್ಟತಕ್ಕಂಥ ಎಲ್ಲ ಘಟಾನುಘಟಿಗಳಿಗೆ ನಾನು ಹೃದಯ ಸ್ಪಂದಿಸಿ ಈ ಪಕ್ಷವನ್ನು ಬೆಂಬಲಿಸ್ತಕ್ಕಂಥ ಕೆಲಸ ಮಾಡ್ತೀನಿ ಅಂತ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಭೀಮ್, ಜೈ ಭಾರತ್. ಚುನಾವಣೆಗೆ ಹೋಗ್ಬೇಕಾದ್ರೆ ಯಾವುದಾದ್ರು ಅಂಶಗಳೇನಾದರೂ ಇದು ಹುಟ್ಟುಹಬ್ಬ, ಆ ಹೆಸರಲ್ಲಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾನ ಪರಿಚಯ ಮಾಡಿಸೋದು ಅಷ್ಟೇ. ಆದರೆ GBA ಚುನಾವಣೆಗೆ ಬೇಕಾಗಿರ್ತಕ್ಕಂಥ ಸಿದ್ಧತೆಗಳಿಗಾಗಿ ಒಂದು ಜಿಲ್ಲಾ ಮಟ್ಟದ ಅಂದರೆ GBA ವ್ಯಾಪ್ತಿ, ಈಗ ಪ್ರತಿ ಬೆಂಗಳೂರು ಉತ್ತರ GBA, ಬೆಂಗಳೂರು ದಕ್ಷಿಣ GBA, ಬೆಂಗಳೂರ ಪಶ್ಚಿಮ GBA, ಹೀಗೆ ಎಲ್ಲ ಭಾಗಗಳಲ್ಲೂ ಮಾಡಿ ಕೇಂದ್ರ ಮಟ್ಟದಲ್ಲಿ ಒಂದು ಜಿಲ್ಲಾ ಮಟ್ಟದ ಸಮಾವೇಶವನ್ನು ಮಾಡ್ತೀವಿ. ಅಷ್ಟೊತ್ತಿಗೆ GBAದಲ್ಲಿ ಸ್ಪರ್ಧೆ ಮಾಡ್ತಕ್ಕಂಥ ಅಭ್ಯರ್ಥಿಗಳ ಪಟ್ಟಿ ಕೂಡ ಸಾಧ್ಯ ಆಗುತ್ತೆ. ಆ ಪಟ್ಟಿಯನ್ನು ಬಿಡುಗಡೆ ಮಾಡೋದ್ರ ಜೊತೆಗೆ ನಮ್ಮ ಪ್ರಣಾಳಿಕೆ ಏನು, ನಮ್ಮ ಬೆಂಗಳೂರು ನಗರದ ಸಾರ್ವಜನಿಕರ ಮುಂದೆ
ಅಹವಾಲುಗಳೇನಿವೆ, ಸಮಸ್ಯೆಗಳಿದೆ, ಅದಕ್ಕೆ ಬೇಕಾಗಿರ್ತಕ್ಕಂಥ ಉತ್ತರ ನಮ್ಮ ಪಕ್ಷ ಕೊಡುವಂಥದಕ್ಕೆ ಎಲ್ಲ ರೀತಿಯ ಪ್ರಣಾಳಿಕೆ ಬಿಡುಗಡೆ ಕಾರ್ಯಕ್ರಮ ಇಟ್ಕೊಳ್ತೀವಿ. ಬಹುಶಃ ಯಾವುದೇ ರಾಜಕೀಯ ಪಕ್ಷಕ್ಕೂ ಹಿಂದೆ ಇರತಕ್ಕಂಥ ಸಾರ್ವಜನಿಕರ ಕಾಳಜಿಯ ಭಾಗವಾಗಿ ಬೆಂಗಳೂರನ್ನ ಅಭಿವೃದ್ಧಿ ಅಂತ ಹೇಗಿರುತ್ತೆ ಅನ್ನೋದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಯಲ್ಲಿ, ಅವರ ಪ್ರಣಾಳಿಕೆಯಲ್ಲಿ, ಅವರ ಮುನ್ನೋಟದಲ್ಲಿ ಬಿಡುಗಡೆ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಬಹುಶಃ ಸೆಪ್ಟೆಂಬರ್ ಅಷ್ಟೊತ್ತಿಗೆ ಇದೆಲ್ಲವನ್ನೂ ತಯಾರು ಮಾಡ್ತೀವಿ. ನಾವು ಡಿಸೆಂಬರಲ್ಲಿ ಎಲೆಕ್ಷನ್ ನಡೆಯುತ್ತೆ. ಆ ಎಲೆಕ್ಷನ್ನಲ್ಲಿ ನಾವು ಸಕ್ರಿಯವಾಗಿ ಭಾಗವಹಿಸಿ ಈ ಚುನಾವಣೆಯಲ್ಲಿ ಖಾತೆ ತೆಗೆದು ಎಷ್ಟು ಅಂತ ಗೊತ್ತಿಲ್ಲ, ಕನಿಷ್ಠ 2 ಒಂದೊಂದು GB ಆ ಘಟಕದಲ್ಲಿ ಖಾತೆ ತೆಗೆದಿದ್ವಿ. ಬಹುಶಃ ನಮ್ಮ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಕೌನ್ಸಿಲರು, ಕಾರ್ಪೊರೇಟ್ಗಳು ಗೆದ್ದಾಗ ಅವರಿಲ್ಲದೆ ಮೇಯರ್ ಆಗಲ್ಲ ಅನ್ನೋ ಭರವಸೆಯನ್ನು ಹೊಂದಿದ್ದಾರೆ.